ಲಕ್ಷ್ಮೀ ಹೆಬ್ಬಾಳ್ಕರ್ ಕೋಟೆಯಲ್ಲಿ ಸಾಹುಕಾರ್ ಪರ ಪೂಜೆಯನ್ನ ಮಾಡಿಸಲಾಗ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಜೊತೆಗೆ ಡಿಸಿಎಂ ಹುದ್ದೆ ಸಿಗೋದಕ್ಕೆ ಪೂಜೆಯನ್ನ ಮಾಡಿಸಲಾಗ್ತಾ ಇರುವಂತದ್ದು. ಬೆಳಗಾವಿಯ ಹಿರೇಬಾಗೇವಾಡಿಯಲ್ಲಿ ಪೂಜೆಯನ್ನ ಹಮ್ಮಿಕೊಳ್ಳಲಾಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಕೋಟೆಯಲ್ಲಿ ಸಾಹುಕಾರ್ ಪರ ಮಾಡಿಸ್ತಾ ಇರುವಂತಹ ಪೂಜೆ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಜೊತೆಗೆ ಡಿಸಿಎಂ ಹುದ್ದೆ ಸಿಗೋದಕ್ಕೆ ಮಾಡಿಸ್ತಾ ಇರುವಂತಹ ಪೂಜೆ. ಬೆಳಗಾವಿಯ ಹಿರೇಬಾಗೇವಾಡಿ ಗ್ರಾಮದಲ್ಲಿ ವಿಶೇಷ ಪೂಜೆಯನ್ನ ಮಾಡಿಸಲಾಗ್ತಾ ಇದೆ. ಪ್ರಸಿದ್ಧ ಪಡಿಬಸವೇಶ್ವರ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರವನ್ನು ಹಮ್ಮಿಕೊಂಡಿರುವಂಥದ್ದು. ಕೈ ಕಾರ್ಯಕರ್ತ ಪೂಚೇರಿ ನೇತೃತ್ವದಲ್ಲಿ ವಿಶೇಷ ಪೂಜೆಯನ್ನು ಮಾಡಿಸಲಾಗ್ತಾ ಇರುವಂಥದ್ದು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಡಿಸಿಎಂ ಹುದ್ದೆಗೆ ಸಾಹುಕಾರ್ ಲಾಭಿಯನ್ನು ಕೂಡ ನಡೆಸ್ತಾ ಇದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಕೋಟೆಯಲ್ಲಿ ಸಾಹುಕಾರ್ ಪರವಾಗಿ ಪೂಜೆಯನ್ನ ಮಾಡಿಸ್ತಾ ಇದ್ದಾರೆ. ಪ್ರಸಿದ್ಧ ಪಡಿಬಸವೇಶ್ವರ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರವನ್ನು ಹಮ್ಮಿಕೊಳ್ಳಲಾಗಿರುವಂಥದ್ದು. ಕೈ ಕಾರ್ಯಕರ್ತ ಪೂಜೇರಿ ನೇತೃತ್ವದಲ್ಲಿ ಮಾಡ್ತಾ ಇರುವಂತಹ ಒಂದು ವಿಶೇಷ ಪೂಜೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಡಿಸಿಎಂ ಹುದ್ದೆಗೆ ಸಾಹುಕಾರ್ ಲಾಭಿಯನ್ನ ನಡೆಸ್ತಾ ಇದ್ದಾರೆ. ಯಾಕಂತಂದ್ರೆ ಇವತ್ತು ಸತೀಶಣ್ಣ ಜಾರಕಿಹೊಳಿ ಬಳಗದ ಹಿರಿಯ ಮುಖಂಡರು, ಯುವ ನಾಯಕ, ಸಮಾಜ ಸೇವಕ, SC ST ಘಟಕದ ಬ್ಲಾಕ್ ಅಧ್ಯಕ್ಷರಾದಂತಹ ಶ್ರೀ ಪರಶುರಾಮ್ ಪೂಜಾರಿ ಅವರ ಒಂದು ನೇತೃತ್ವದಲ್ಲಿ ಇವತ್ತು ನಮ್ಮ ಬೇಡಿಕೆ ಏನಿದೆ ಅಂತಂದ್ರೆ, ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಡ್ತಾರೆ ಅನ್ನುವಂತ ಒಂದು ಸುದ್ದಿ ಬಂದಿದೆ. ಅದು ಖುಷಿ ಇದೆ ಅಷ್ಟೇ. ಆದ್ರೆ ಅದಕ್ಕಿಂತ ಹೆಚ್ಚಿನ ಖುಷಿಯಾಗಿ ನಾವು ಪರಿವರ್ತನೆ ಮಾಡಬೇಕು ಅಂತಂದ್ರೆ ಉಪಮುಖ್ಯಮಂತ್ರಿ ಸ್ಥಾನ ಅದರ ಜೊತೆಗೆ ನೀಡಬೇಕು ಸತೀಶಣ್ಣ ಜಾರಕಿಹೊಳಿ ಅವರಿಗೆ. ಯಾಕಂತಂದ್ರೆ ಗಡಿಭಾಗ ಬೆಳಗಾವಿ ಜಿಲ್ಲೆಯಲ್ಲಿ ರಾಜಕೀಯದಲ್ಲಿ ತಮ್ಮದೇ ಆದಂತಹ ಛಾಪು ಮೂಡಿಸಿದಂತ ಶ್ರೀ ಸತೀಶಣ್ಣ ಜಾರಕಿಹೊಳಿ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಹಾಗೂ ಉಪಮುಖ್ಯಮಂತ್ರಿ ಸ್ಥಾನವನ್ನ ನೀಡಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಇವತ್ತು ಪರಶುರಾಮರ ನೇತೃತ್ವದಲ್ಲಿ ಸುಕ್ಷೇತ್ರ ಹಿರೇಬಾಗೇವಾಡಿಯ ಶ್ರೀ ಪಡಿಬಸವೇಶ್ವರ ಅಜ್ಜನವರ ಸನ್ನಿಧಿಯಲ್ಲಿ ಬಂದು ಅವರ ಸನ್ನಿಧಿಗೆ ನಮಸ್ಕರಿಸಿ ಇಂಥ ಒಂದು ಸಣ್ಣ ಅಲ್ಪವಾದ ಸೇವೆಯನ್ನು ಅವರಿಗೆ ಕೊಟ್ಟು, ಅದೇ ರೀತಿಯಾಗಿ ಅಜ್ಜನವರ ಈ ಮಠದ ಸ್ವಾಮಿಗಳಾದಂತಹ ಚೆನ್ನೈ ಸ್ವಾಮಿಗಳ ಅವರ ಉಪಸ್ಥಿತಿಯಲ್ಲಿ ಇವತ್ತು ನಾವು ಈಗ ಹರಿಕೆಯನ್ನ ಬೇಡ್ಕೊಂಡಿದ್ದೇವೆ. ಇದು ಈ ಅಜ್ಜನ ಆಶೀರ್ವಾದದಿಂದ 100ಕ್ಕೆ 110% ಆಗತೈತಿ ಅನ್ನುವಂತಹ ಭರವಸೆಯನ್ನು ಇಟ್ಟುಕೊಂಡು ಮತ್ತೊಮ್ಮೆ ಅಜ್ಜನವರ ಆಧಾರ ಬಿಂದಗಳಿಗೆ